ಮನ್ಯಾಗ ಯಾರ್ರಿ? ಯಾರು ಯಾರು ನೀವು? ಅಜ್ಜಿರಿ, ನಾವ್ ಸರ್ಕಾರ ವತಿಯಿಂದ ಜನರ ಸಲುವಾಗಿ ಒಂದ್ ಹೊಸ ಸ್ಕೀಮ್ ತಗೊಂಡ್ ಬಂದೇವ್ರಿ. ಯಾವ್ದ್ರಿ ಅದ? ಸಾಧಾರಣ ಮನುಷ್ಯರಿಗೆ ಕಾಸ್ಟ್ಲಿ ಬಲ್ಬ್ ತಗೊಳಕ್ ಆಗಲ್ರಿ. ಅದಕ್ಕೆ ನಮ್ ಸರ್ಕಾರ ಏನ್ ಮಾಡತ್ತಂದ್ರ LED ಬಲ್ಬ್ ಬರೀ 10 ರೂಪಾಯಿ ಕೊಡತ್ತಾರೆ. ಹೌದೇನ್ರಿ? ಈಗ ನಾವ್ ಏನ್ ಮಾಡ್ಬೇಕ್ರಿ? ನೋಡ್ರಿ ಅಜ್ಜಿರಿ, ಈ ಸ್ಕೀಮ್ ನೀವ್ ಅಪ್ಲೈ ಮಾಡಾಕ ನಿಮ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ ನಿಮ್ದು ಥಂಬ್ ಐತ್ಲಾ ಅದ್ರ ಎಕ್ಸೆಸ್ ಬೇಕು. ಹಾ ಆಯ್ತ್ರಿ, ತೊಗೊಂಬರ್ತೇನೆ. ಅಜ್ಜಿರಿ ಬರ್ರಿ ಇಲ್ಲಿ. ಅಲ್ರಿ ಅಜ್ಜಿರಿ, ನಿಮ್ ಸ್ವಲ್ಪ ಬುದ್ಧಿಗೆ ಐತಿಲ್ವಾ? ಯಾರೋ ಒಂದ್ ಕೆಲಸ ಯಾವ್ದೋ ಸ್ಕೀಮ್ ಅಂತ ಕೆಲಸ ನಿಮ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಥಂಬ್ ಎಕ್ಸೆಸ್ ತಗೋತಾ ಅಂತ ಅಂದ್ಕೊಳ್ಳಿ ಒಟ್ಟ ಬಿಡುವ. ಯಾಕ್ರಿ ಏನಾತ್ರಿ? ಸರ್ಕಾರ ವತಿಯಿಂದ ಸ್ಕೀಮ್ ಐತಿ, 10 ರೂಪಾಯಿ LED ಬಲ್ಬ್ ಕೊಡತಾನ ಅಂತ ಹೇಳಿ ಕ್ಯಾಸ ನಿಮ್ ಕಡೆಯಿಂದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಥಂಬ್ ಎಕ್ಸೆಸ್ ತಗೊಂಡ್ ಕ್ಯಾಸ ಫ್ರಾಡ್ ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡತಾರ. ಹಾ ಅದರಿಂದ ಏನಾಗತ್ರಿ? ನಿಮ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಥಂಬ್ ಎಕ್ಸೆಸ್ ತಗೊಂಡ್ ಕ್ಯಾಸ ನಿಮ್ ಹೆಸರ ಮೇಲೆ ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡ್ಕೋತಾರ ಅವ್ರ ಮಂಗ್ಯಾನ ಮಕ್ಳ. ಆಮೇಲೆ ದೊಡ್ಡ ದೊಡ್ಡ ಫ್ರಾಡ್ ಮಾಡ್ತಾರ. ಅಲ್ಲಿ ಸಿಗಾವ್ರ ಯಾರ? ನೀವ ಸಿಗ್ತೀರಿ. ಯಾಕಂದ್ರ ಸಿಮ್ ಕಾರ್ಡ್ ನಿಮ್ ಹೆಸರು ಬೇಕತ್ತಲ್ಲ. ಅಯ್ಯೋ ದೇವ್ರೆ, ಹಂಗೆಲ್ಲ ಆಕತೇನ್ರಿ? ಸರ್ ಹಂಗ ಆಗ್ಬಾರ್ದಂದ್ರ ನಾವ್ ಏನ್ ಮಾಡ್ಬೇಕ್ರಿ? ಫ್ರೆಂಡ್ಸ್, ಇಂಥ ಪರಿಸ್ಥಿತಿ ಒಳಗ ನೀವೇನ್ ಮಾಡ್ಬೇಕಂದ್ರ ಆ ಫ್ರಾಡ್ ಮಾಡೋರಿಗೆ ಮಂಗ್ಯಾನ ಮಕ್ಕಳಿಗೆ ನೀವು ಯಾವತ್ತು ನಿಮ್ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೊಡಕ್ ಹೋಗ್ಬೇಡ್ರಿ, ಯಾವ್ದನ್ನು ಕೊಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನಿಮ್ ಏರಿಯಾ ಪೊಲೀಸರು ಇರ್ತಾರಲ್ಲ ಅವ್ರಿಗೆ ಹೋಗಿ ಈ ವಿಷಯ ತಿಳಿಸ್ರಿ. ನೆಕ್ಸ್ಟ್ ಇಲ್ಲಿ ಮ್ಯಾಲ ನಂಬರ್ ಬರತ್ ನೋಡ್ರಿ ಫ್ರೆಂಡ್ಸ್, 1930 ಅದ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಐತಿ. ಅದಕ್ಕೆ ಕಾಲ್ ಮಾಡಿ ಅವ್ರಿಗೂ ವಿಷಯ ತಿಳಿಸ್ರಿ. ಆಮೇಲೆ ಮ್ಯಾಲ ಸೈಬರ್ ಕ್ರೈಮ್ ವೆಬ್ಸೈಟ್ ಕೊಡತ್ತೇನ್ರಿ, ಅಲ್ಲಿ ಹೋಗಿ ಕೇಸ ಅವ್ರ ಬಗ್ಗೆ ರಿಪೋರ್ಟ್ ಮಾಡ್ರಿ, ಆ ವಿಷಯದ ಬಗ್ಗೆ ರಿಪೋರ್ಟ್ ಮಾಡ್ರಿ. ಎಲ್ಲರೂ ಸೇಫ್ ಆಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.